ಮಾತನಾಡೋಣ. ಇನ್ನು ಪೂರ್ಣಿಮಾ ನೋಡಿ, ಇಲ್ಲಿ ಸಾಕಷ್ಟು ಜನ ಸಾಲ ಸೂಲ ಮಾಡ್ಕೊಂಡು ಜಿಮ್ ಸೆಂಟರ್ಗಳನ್ನ ಇಟ್ಕೊಂಡಿರ್ತಾರೆ. ಈ ತರಹದ ಜಿಮ್ ಸೆಂಟರ್ಗಳಿಗೆ ಈ ಧರ್ಮದ ಬಣ್ಣ ಬಂದಾಗ ಅಲ್ಲಿ ಸಮಸ್ಯೆ ಆಗೋದಿಲ್ವಾ ಅಂತ? ಸರ್, ಒಂದ್ ಮಾತಿದೆ, ಎವ್ರಿ ಇಂಡಿವಿಜುವಲ್ ಹ್ಯಾಸ್ ದ ಓನ್ ಚಾಯ್ಸ್ ಅಂತ ಸರ್. ಅವ್ನ್ ಕೆಲಸ ಮಾಡ್ಬೇಕೆ, ಆದ್ರೆ ಇದೇ ಧರ್ಮದವ್ರು ಈ ಕೆಲಸನೇ ಮಾಡ್ಬೇಕು, ಇದೇ ಧರ್ಮದವ್ರು ಆ ಕೆಲಸ ಮಾಡ್ಬೇಕು ಅಂತ ಏನೂ ಇಲ್ಲ. ಅವರ ಚಾಯ್ಸ್ ಸರ್ ಅದು. ಈಗ ಧರ್ಮವನ್ನ ಹಾಕೊಂಡು ಓಕೆ, ಇವತ್ತು ನಾನು ಅಂಗಡಿಗೆ ಹೋಗ್ಬೇಕಾದ್ರೆ ನಾನು ಇನ್ನೂ ಒಂದ್ ಮೆಡಿಸನ್ ಅಂತಾನೆ ಇಟ್ಕೊಳ್ಳೋಣ. ಯಾರೊಬ್ಬ ವ್ಯಕ್ತಿ ಸಾಯ್ತಾ ಇದ್ದಾನೆ, ಈ ಮೆಡಿಸನ್ ನಾನು ತಗೊಳಕ್ ಹೋಗ್ತಾ ಇದ್ದಾನೆ, ನಾನು ಈ ಹಿಂದೂ ಕಡೆ ತಗೊಂಡ್ರೆ ಈ ಮೆಡಿಸಿನ್ ವರ್ಕ್ ಆಗಲ್ಲ, ನಾನು ಈ ಮುಸ್ಲಿಂ ಕಡೆ ತಗೊಂಡ್ರೆ ಇದು ವರ್ಕ್ ಆಗಲ್ಲ, ಇದು ಬೇಡ ಸರ್. ಒಂದು ಜಿಮ್ ಅಂತಂದ್ರೆ ಒಂದು ಪ್ರೊಫೆಷನಲ್, ಆವಾಗಲೇ ಹೇಳ್ದಂಗೆ ಪ್ರೊಫೆಷನಲ್ ಹೋಗ್ತಾ ಇದ್ದೀರಾ, ಅದನ್ನ ನಾರ್ಮಲೈಸ್ ಮಾಡಿ. ಬಟ್ ಇಲ್ಲಿ ಫಿಮೇಲ್ಸ್ಗೆ ಫಿಮೇಲ್ ಟ್ರೈನರ್ಸ್ ಇರ್ಲಿ, ಮೇಲ್ಸ್ಗೆ ಮೇಲ್ ಇರ್ಲಿ, ಬಟ್ ಯಾರಿದಾರಲ್ಲ ಫಿಮೇಲ್ಸ್ಗೆ ಆ ಒಂದು ರೆಸ್ಪೆಕ್ಟ್ ಆ ಪೊಸಿಷನ್ ಅವ್ರಿಗೆ ಕೊಡ್ಲಿ, ಅಂದ್ರೆ ಅವ್ರಿಗೆ ಸೇಫ್ ಫೀಲ್ ಮಾಡ್ಕೊಡ್ಲಿ, ಮುಜುಗರ ತರುವಂತ ಕಾರ್ಯಗಳ ಆಗೋದು ಬೇಡ ಅಂತ ಸರ್. ಎಸ್ 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 ಗಿರೀಶ್ ಅವರೇ, ಒಂದ್ ಕಡೆ ಪೂರ್ಣಿಮಾ ಅವ್ರು ಹೇಳ್ತಾರೆ, ಇಲ್ಲಿ ಧರ್ಮ ಬದಲಾಗೋದಲ್ಲ, ಮನಸ್ಥಿತಿಗಳು ಬದಲಾದ್ರೆ ಸಾಕು. ಮನಸ್ಥಿತಿಗಳು ಬದಲಾಗದೇ ಇದ್ದರೆ ಸಮಸ್ಯೆಗಳಾಗ್ತವೆ ಅನ್ನೋದಷ್ಟೇ, ಅಲ್ಲಿ ಧರ್ಮ ಪ್ರಶ್ನೆ ಆಗೋದಿಲ್ಲ ಅಂತಲ್ಲ. ಇಲ್ಲ ಸಾಹೇಬ್ರ, ಅವರು ಇನ್ಸ್ಟ್ರಕ್ಟರ್ ಆಗಿ ಆಕಿ ನಮ್ ತಂಗಿ ಪೂರ್ಣಿಮಾಗ ಹೇಳಕ್ ಬಯಸ್ತೇನೆ ನಾನು. ಅವರು ಪಾಪ ಒಂದು ಸ್ಪೋರ್ಟ್ಸ್ಮನ್ ಆಗಿ ತಗೊಂತಾರ, ಆ ರೀತಿ ಹೋಗಿ ನಡೆದಿಲ್ರಿ ಇಲ್ಲಿ ಕಣ್ಣು ಮುಂದೆ. ಈಗ ನಾ ಹೇಳಿದ್ನೇನ್ರಿ, ಈಗ 21 ವರ್ಷದ ಬ್ರಾಹ್ಮಣ ಹುಡುಗಿ 39 ವರ್ಷದ ಹುಡುಗ ಮುಸಲ್ಮಾನ್ ಹುಡುಗ ಲಗ್ನ ಮಾಡ್ಕೊಂಡು ಹೋಗ್ಯಾನ. ಈ ಪಾಪ ಈ ತಂಗಿಗೆ ಅದು ವಿಷಯ ಗೊತ್ತಿಲ್ಲ, ಮೋಸ್ಟ್ಲಿ ಆಕಿ ಗೊತ್ತಿಲ್ಲ ಅಂದ್ರೆ ನಾ ತಂಗಿಗೆಲ್ಲ ಆಕಿ ನಂಬರ್ ನನ್ ಕೊಡ್ರಿ, ಇಲ್ಲ ನನ್ನ ನಂಬರ್ ಕೊಡ್ರಿ, ನಾ ಅವ್ರಿಗೆ ನಾವು ಎಲ್ಲಾ ಸಮಾಜದಿಂದ ಹೋಗಿ ಅವ್ರ ಮನೆಗೆ ಹೋಗಿ ಹೇಳಿ ಬರ್ತೇವೆ. ಆ ಪೂರ್ಣಿಮಾ ತಂಗಿಗೆ ಅವ್ರಿಗೆ ತಿಳಿದ್ರಿ, ಅವ್ರಿಗೆ ಇನ್ನು ಸಣ್ಣವ್ರು ಇರ್ಬೇಕು, ಅವ್ರು ಬಹಳ ವರ್ಷ ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಈಗ ನಮ್ಮ ಹುಬ್ಬಳ್ಳಿ ಒಳಗ 4 ಪ್ರಕರಣ ರೀ, ಇನ್ನೂ ಸುಮಾರು ಪ್ರಕರಣ ಆಗ್ಯಾವ್ರಿ. ಮನ್ಯಾಗ ತಂದೆ ತಾಯಿ ಹೇಳಿಲ್ಲ. ಈಗ ಇನ್ನೊಂದ್ ಸ್ವಲ್ಪ ದಿನ ಹೋದ್ರೆ ಎಷ್ಟೆಷ್ಟು ಮಂದಿ ನಮ್ ಹಿಂದೂ ಮಕ್ಕಳು ಸಬ್ರಿಜಿಸ್ಟರ್ನಾಗ ಮದುವೆ ಆಗ್ಯಾರಲ್ಲ. ಈಗ ಗಿರೀಶ್ ಅವರ ಜವಾಬ್ದಾರಿಯ ವ್ಯಾಪ್ತಿಗೆ ಪ್ರಜ್ವಲ್ಲ ರೇವಣ್ಣ ಅನ್ನೋ ಮಾಜಿ ಸಂಸದ, ಅವರ ಪ್ರಕರಣದಲ್ಲಿ ಸಂತ್ರಸ್ತರು ಅಂತ ಯಾರ್ಯಾರಿದ್ರು ಹಿಂದೂ ಹೆಣ್ಮಕ್ಳು, ಅವರು ಬರ್ತಾರೋ ಅಥವಾ ಕೇವಲ ಜಿಮ್ ಸೆಂಟರಿನ ಸಂತ್ರಸ್ತ ಹೆಣ್ಣು ಮಾತ್ರ? ಸಾಹೇಬ್ರ, ಇವು ಜಿಮ್ ಸೆಂಟರ್ ಇಂದ ಚಾಲುವಾಗಿ ನಾಳೆ ಪಾರ್ಲರ್ಗೂ ಇವ ನಡೆದವ್ರಿ. ಮುಂದಿನ ದಿನಮಾನ ಹೋದ್ರೆ ನಾವು ಪಾರ್ಲರ್ಗೂ ಇದನ್ನ ಹೇಳ್ತೀವ್ರಿ. ಹುಬ್ಬಳ್ಳಿಯಾಗ ಅನಧಿಕೃತ ಮಸಾಜ್ ಪಾರ್ಲರ್ ಅದಾವ್ರಿ, ಕಟಿಂಗ್ ಸಲೂನ್ ಪಾರ್ಲರ್ ಅದಾವ, ಅಲ್ಲಿನೂ ಎಂಟು ಬಾಳ್ ನಡೆದವ್ರಿ ಪ್ರಕರಣಗಳು. ಎಸ್, ಇನ್ನು ಗಿರೀಶ್ ಅವರ ವ್ಯಾಪ್ತಿಗೆ ಒಂದಷ್ಟು ಲಿಮಿಟೆಡ್ ಕ್ಯಾಟಗರಿ ಮಾತ್ರ ಬರುತ್ತೆ ಅನ್ಸುತ್ತೆ. ಸೊ ಅವಿನಾಶ್ ಸರ್, ಈಗ ಯೋಗ ಭಾರತದಲ್ಲಿ ಅತಿ ಮುಖ್ಯವಾದಂತಹ ಪಾತ್ರ ವಹಿಸುತ್ತೆ. ಒಂದು ಆರೋಗ್ಯವನ್ನು ಅಭಿವೃದ್ಧಿಪಡಿಸೋದ್ರಲ್ಲಿ, ಸೌಂದರ್ಯವನ್ನು ವೃದ್ಧಿಪಡಿಸೋದ್ರಲ್ಲಿ. ಯೋಗದ ಬಗ್ಗೆ ಜನ ಎಜುಕೇಟ್ ಇನ್ನೂ ಕೂಡ ಸಾಕಷ್ಟು ಜನ ಆಗಿಲ್ಲ. ಯೋಗದ ಬಗ್ಗೆ ಎಜುಕೇಟ್ ಕೆಲವರು ಅನ್ಕೊಂಡಿದ್ದಾರೆ, ನಾನು ಜಿಮ್ಮಿಗೆ ಹೋದ್ರೆ ನನ್ನ ಆರೋಗ್ಯ ಬರೋದು ಅಂತ, ಯೋಗಕ್ಕೆ ಹೋದ್ರೆ ನನಗೆ ಆರೋಗ್ಯ ಸೌಂದರ್ಯ ಏನು ಬರೋದಿಲ್ಲ ಅಂತ ಅನ್ಕೊಂಡಿದ್ದಾರೆ. ಇಲ್ಲ ಸರ್, ಅದನ್ನ ನಾನು ತಪ್ಪು ಅಂತ ಹೇಳ್ತೀನಿ. ಈಗ ಆಕ್ಚುಲಿ ಎಜುಕೇಟ್ ಆಗಬೇಕು. ಯೋಗ ಅನ್ನೋದು ಒಂದು ಏನಂತ ಅಂದ್ರೆ ನಮಗೆ ಒಂದು ನಮ್ಮ ಕಂಪ್ಲೀಟ್ ಹೆಲ್ತ್, ಫಿಸಿಕಲ್ ಫಿಟ್ನೆಸ್ ಅಂಡ್ ಮೆಂಟಲ್ ಫಿಟ್ನೆಸ್ ಎರಡನ್ನೂ ಕೂಡ ಒಂದು ಸ್ವಾಸ್ಥ್ಯವಾಗಿರೋದಕ್ಕೆ ತುಂಬಾ ಸಹಕಾರಿ ಅಂತ ಹೇಳ್ತೀನಿ ನಾನು. ಹಾಗೇನೆ ಈ ಒಂದು ಇದರಲ್ಲಿ ನಮ್ಮ ಇಂಡಿಯಾದಲ್ಲಿ, ಎಸ್ಪೆಷಲಿ ಇಂಡಿಯಾದಲ್ಲಿ ಇನ್ನೂ ಅವೇರ್ನೆಸ್ ತುಂಬಾನೇ ಕ್ರಿಯೇಟ್ ಆಗಬೇಕಿದೆ ಸರ್. ಯಾಕೆಂದ್ರೆ ಈಗ ನಾವು ಬೇರೆ ಬೇರೆ ಕಂಟ್ರಿಗೆಲ್ಲ ಒಂದು ವಿಸಿಟ್ ಮಾಡ್ತಿರ್ತೀವಿ, ಯೋಗ ಕಾಂಪಿಟೇಷನ್ಸ್ ಆಗಲಿ ಅಥವಾ ಕಾನ್ಫರೆನ್ಸ್ ಆಗಲಿ. ಈಗ ನಾವು ದುಬೈಗೆ ಹೋಗ್ತೀನಿ ಈಗ. ಸೊ ದುಬೈಗೆ ಹೋದಾಗ ಏನಾಗುತ್ತೆ, ನೀವು ಯು ಡೋಂಟ್ ಬಿಲೀವ್ ಅಲ್ಲಿ ಎಷ್ಟು ಜನ ಯೋಗ ಪ್ರಾಕ್ಟೀಸ್ ಮಾಡ್ತಾರೆ ಅಂತ. ಬುರ್ಕ ಹಾಕೊಂಡು ಬಂದ್ರು ಕೂಡ ಯೋಗ ಮಾಡ್ತಾರೆ. ನಾನು ಒಂದು ಯೋಗ, ನಮ್ದು ಒಂದು ಏಷ್ಯನ್ ಯೋಗ ಸ್ಪೋರ್ಟ್ಸ್ ಫೆಡರೇಷನ್ ಇಂದ ಒಂದು ಯೋಗ ಚಾಂಪಿಯನ್ಶಿಪ್ ದುಬೈಲಿ, ಒಂದು ದುಬೈನ ಒಂದು ಏನು ಸ್ಪೋರ್ಟ್ಸ್ ಫಾರ್ ಆಲ್ ಫೆಡರೇಷನ್ ಇದೆ, ಒಂದು ಗವರ್ಮೆಂಟ್ ಆರ್ಗನೈಸೇಷನ್. ಅದು ಒಂದು ಯೋಗ ಕಾಂಪಿಟೇಷನ್ ದುಬೈಲಿ ಆರ್ಗನೈಸ್ ಮಾಡುತ್ತೆ. ಆ ಒಂದು ದುಬೈನ ಒಂದು ಈವೆಂಟ್ ನಲ್ಲಿ ಯು ಡೋಂಟ್ ಬಿಲೀವ್ 18 ಮುಸ್ಲಿಂ ಕಂಟ್ರೀಸ್ ಇಂದ ಬಂದು ಜನ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಯೋಗ ಟೀಚರ್ಸ್. ಸೊ ನಮ್ಗೆ ಶಾಕ್ ಆಕ್ಚುಲಿ, ನಮ್ಮ ಇಂಡಿಯಾದಿಂದ ಇಷ್ಟೊಂದು ಜನ ಬಂದಿಲ್ಲ ಯೋಗ ಟೀಚರ್ಸ್, ಇಷ್ಟೊಂದು 18 ಕಂಟ್ರೀಸ್ ಮುಸ್ಲಿಂ ಕಂಟ್ರೀಸ್ ಇಂದ ಬಂದು ಇಷ್ಟೊಂದು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ, ಅಂತ ಒಂದು ಫಾರ್ವರ್ಡ್ ಆಗಿರೋ ಒಂದು ಮುಸ್ಲಿಂ ಕಂಟ್ರೀಸ್ ಇಂದ ದುಬೈಲಿ, ಕತಾರ್ ಆಗ್ಲಿ, ಅಬುದಾಬಿ ಆಗ್ಲಿ, ಸೌದಿ ಅರೇಬಿಯಾದಲ್ಲಿ ನಮ್ಮ ಒಂದು ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಾನು. ನೂರ್ ಫಲ್ಮಾವಾಯಿ ಅಂತ ಅವರು ಒಂದು ಲೇಡಿ, ಅವ್ರಿಗೆ ನಮ್ಮ ಇಂಡಿಯನ್ ಗವರ್ಮೆಂಟ್ ಪದ್ಮಶ್ರೀ ಅವಾರ್ಡ್ ಕೊಟ್ಟು ಅವ್ರಿಗೆ ಹನರ್ ಮಾಡಿದೆ, ನಮ್ಮ ನರೇಂದ್ರ ಮೋದಿ ಅವ್ರಿಗೆ. ಅವ್ರೀಗ ಶಿ ಇಸ್ ಲೀಡಿಂಗ್ ದಿ ಯೋಗ ಫೆಡರೇಷನ್ ಇನ್ ಥ್ರೂಔಟ್ ದಿ ವರ್ಲ್ಡ್. ಸೊ ಅವರು ಈಗ ಪ್ರೆಸಿಡೆಂಟ್ ಆಗಿದ್ದಾರೆ ಏಷ್ಯನ್ ಯೋಗ ಸ್ಪೋರ್ಟ್ಸ್ ಫೆಡರೇಷನ್ಗೆ. ಸೊ ಅಲ್ಲೆಲ್ಲ ಯೋಗದ ಬಗ್ಗೆ ಒಂದು ಅವೇರ್ನೆಸ್ ತುಂಬಾನೇ ಅವರು ಕ್ರಿಯೇಟ್ ಮಾಡಿದ್ದಾರೆ. ಅದೇ ಒಂದು ಕಾರಣಕ್ಕಾಗಿ ನಮ್ಮ ಒಂದು ಗವರ್ಮೆಂಟ್ ಆಫ್ ಇಂಡಿಯಾ ಅವರಿಗೆ ಪದ್ಮಶ್ರೀ ಕೊಟ್ಟು ಆನರ್ ಮಾಡಿದೆ. ಅಲ್ಲೆಲ್ಲ ಯೋಗದ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗ್ತಿದೆ. ಬಟ್ ಮೂಲ ಎಲ್ಲಿ ಯೋಗ ಸ್ಟಾರ್ಟ್ ಆಯ್ತು ಅಲ್ಲೇ ಯೋಗದ ಬಗ್ಗೆ ಅವೇರ್ನೆಸ್ ಇನ್ನು ಕ್ರಿಯೇಟ್ ಆಗಿಲ್ಲ ಅಂತ ಹೇಳೋದನ್ನ ಬಯಸ್ತೀನಿ ಸರ್. ಸಾಕಷ್ಟು ಮಾತನಾಡಿಸ್ತಾ ಹೋಗೋಣ. ಇನ್ನು ನಮ್ಮ ಲೈವ್ ನಲ್ಲಿ ಜಾಯ್ನ್ ಆಗಿರೋ ಗೆಸ್ಟ್ಗಳು ಒಂದು ಸ್ವಲ್ಪ ಹೊತ್ತಿರ್ತಾರೆ. ಇನ್ನು ಗಿರೀಶ್ ಅವರೇ, ಇತ್ತೀಚೆಗೆ ದೆಹಲಿಯಲ್ಲಿ ಒಂದು ಘಟನೆ ನಡೆಯುತ್ತೆ. ಅದು ಯೋಗ ಗುರು ಒಬ್ಬರು ಯೋಗ ಕ್ಲಾಸಿಗೆ ಬರ್ತಾ ಇದ್ದಂತಹ, ಒಂದಷ್ಟು ಯೋಗ ಕರೆಯೋದಕ್ಕೆ ಬರ್ತಾ ಇದ್ದಂತಹ ಹೆಣ್ಣು ಮಕ್ಕಳ ಜೊತೆ ಅನುಚಿತವಾಗಿ ವರ್ತನೆ ಮಾಡಿದ.
ಅಪ್ರಾಪ್ತರು ಅಂತ ನೋಡ್ದಾನೆ ಅವರ ಪ್ರೈವೇಟ್ ಅಂಗಾಂಗಗಳನ್ನು ಸ್ಪರ್ಶ ಮಾಡಿ ವಿಕೃತವಾಗಿ ಆನಂದ ಪಡ್ತಾ ಇದ್ದ, ಆದ್ರೆ ಆತ ಮುಲ ಆಗಿರ್ಲಿಲ್ಲ ಅನ್ನೋದಿನ ಸಮಸ್ಯೆ. ಸೊ ಇದು ನಿಮಗೆ ಗಮನಕ್ಕೆ ಬಂದಿತ್ತಾ? ಆಗ ನೀವು ಇದೇ ಧಾವಂತ ಇದೇ ಉನ್ಮಾದದ ಹೋರಾಟ ಮಾಡಿದ್ರಾ? ಮಾಡಿವ್ರಿ. ಬಟ್ ಇದು ನಾವು ಯಾವ ಜಿಮ್ ಒಳಗೆ ಹೋಗ್ತಿದ್ವಿ, ನಮ್ಮ ಜಿಮ್ನ್ಯಾಗ ನಡೀತಕ್ಕಂಥದ್ದು ನಾವು ಕಣ್ಣಾರೆ ಕಂಡಮ್ಯಾಗ ಇದನ್ನ ನಾವು ಹೋರಾಟ ತೀವ್ರವಾಗಿ ಹೆಚ್ಚಿಗೆ ಮಾಡಿವ್ರಿ. ಇದನ್ನ ನಮ್ ಕಣ್ಮುರ್ ಕಂಡಾಗ ಸುಮ್ಗಿರಕ್ ಆಗುದಿಲ್ಲ ಸಾಹೇಬ್ರ. ಸರ್, ಈಗ ಕೊನೆಯದಾಗಿ ಏನ್ ಸಲಹೆ ಕೊಡ್ತಿದ್ದೀರಿ ಸರ್? ಈ ತರಹದ ಜಿಮ್ಗಳಿಗೆ ಇಂತಿಂತ ಒಂದು ನಿಯಮಗಳು ಬರಬೇಕು, ಕೊನೆಯದಾಗಿ ಹೇಳ್ತೀರಿ? ನಾವು ಕೊನೆಯದಾಗಿ ಅಂತಂದ್ರೆ ನಾವು ಆಲ್ರೆಡಿ ಈಗ ಕಮಿಷನರ್ ಅವ್ರು ಹೇಳಿದ್ವಿ, ನಮ್ಗೆ ಮೀಟಿಂಗ್ ಕರೀರಿ ಅಂತ ಕರೆದಿಲ್ಲ ಅವರು. ನಾವು ಹುಬ್ಬಳ್ಳಿ ಒಳಗೆ 3,000 ಮಟ್ಟದೊಳಗೆ 2-3 ದಿವಸದೊಳಗೆ ಒಂದು ಸಭಾ ಬಂದವಾಗ ಮೀಟಿಂಗ್ ಕರೆದು ಎಲ್ಲ ಸಮಾಜ ಬಾಂಧವರು, ಜಿಮ್ ಟ್ರೈನರ್ಸ್ಗೆ, ಜಿಮ್ ಓನರ್ಸ್ಗೆ, ಮತ್ತೆ ನಾವು ಅದಕ್ಕೆ ಪೊಲೀಸ್ ಆಯುಕ್ತರನ್ನು ಇನ್ವೈಟ್ ಮಾಡ್ತೀವಿ, ಆಮೇಲೆ ಪತ್ರಕರ್ತರು ಇನ್ವೈಟ್ ಮಾಡಿ ಎಲ್ಲರೂ ಕೂಡಿ ಒಂದು ಸಲಹೆ ಸೂಚನೆ, ಒಂದು ರೂಪರೇಷೆ ಮಾಡಿ, ಒಂದು ಗೈಡ್ಲೈನ್ಸ್ ಮಾಡಿ ನಾವು ಅವ್ರಿಗೆ ಇದನ್ನ ಹುಬ್ಬಳ್ಳಿಯಿಂದನೇ ಪ್ರಾರಂಭ ಆಗಲಿ. ಇದಕ್ಕೆ ನಮ್ಮ ಹುಬ್ಬಳ್ಳಿ ಕಮಿಷನರ್ ವ್ಯಾಪ್ತಿ ಒಳಗೆ ಇದು ಜಾರಿ ಬಂದಾಗ ರಾಜ್ಯಾದ್ಯಂತ ವಿಸ್ತರಣೆ ಮಾಡುವಂಗ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬ್ಗೆ ಮನವಿ ಮಾಡಿ ರಾಜ್ಯದೊಳಗೆ ಇದೇ ರೀತಿ ಗೈಡ್ಲೈನ್ಸ್ ಮಾಡ್ಬೇಕಂತ ಅವ್ರು ಕೇಳ್ಕೊಂತೀವ್ರಿ. ಥ್ಯಾಂಕ್ ಯು ಗಿರೀಶ್ ಅವರೇ, ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ಗಿರೀಶ್. ಪೂರ್ಣಿಮಾ ಮೇಡಮ್, ಈಗಾಗಲೇ ಸರ್ಕಾರವು ಕೂಡ ಇದ್ರ ಬಗ್ಗೆ ಒಂದು ಸುತ್ತಿನ ಚಿಂತನೆಗಳನ್ನು ನಡೆಸ್ತಾ ಇದೆ. ಕಾರಣ ಏನು ಅಂತ ಕೇಳಿದ್ರೆ ಮೇಡಮ್, ಜಿಮ್ಗಳಲ್ಲಿ ಸಪ್ಲಿಮೆಂಟರಿ ಅಥವಾ ಎನರ್ಜಿ ಫುಡ್ಗಳನ್ನು ವಿತರಿಸುವಂತಹ ಕೆಲ ಪ್ರಕ್ರಿಯೆಗಳೆಲ್ಲ ನಡೆಯುತ್ತೆ. ಇಂತಹ ಸಂದರ್ಭದಲ್ಲಿ ಮಾದಕ ದ್ರವ್ಯಗಳು ಕೂಡ ಇದು ವಿತರಿಸುವುದಕ್ಕೆ ಇಲ್ಲಿ ಚಾನ್ಸಸ್ಗಳಿದಾವೆ ಅನ್ನುವಂತಹ ಕಾರಣಕ್ಕೆ ಗೈಡ್ಲೈನ್ಸ್ಗಳು ಬೇಕು ಅನ್ನೋ ಉತ್ತರಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಕೊನೆಯಾಗಿ ಹೇಳೋದಾದ್ರೆ ಮೇಡಮ್. ಸರ್, ಇಲ್ಲಿ ಎಷ್ಟೊಂದು ಜಿಮ್ಗಳಿದೆ. ಸೊ ಕೆಲವೊಂದಿಷ್ಟು ಜಿಮ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲಾ ಜಿಮ್ಗಳಲ್ಲಿ ಸಪ್ಲಿಮೆಂಟ್ಸ್ ಕೊಡ್ತಾರೆ, ಫುಡ್ ಸಪ್ಲಿಮೆಂಟ್ಸ್ ಆಗಿರ್ಬೋದು, ಅಂದ್ರೆ ಸ್ಟ್ರೆಂತ್ ಬರ್ಲಿ, ಸ್ಟಾಮಿನಾ ಬಿಲ್ಡ್ ಆಗಲಿ ಅನ್ನುವಂತ ಕೆಲವೊಂದಿಷ್ಟು ಫುಡ್ ಸಪ್ಲಿಮೆಂಟ್ಸ್ ನ ಕೊಡ್ತಾರೆ, ಖಂಡಿತ ಸರ್. ಆದ್ರೆ ನೀವ್ ಹೇಳಂಗೆ ಕೆಲವೊಂದಿಷ್ಟು ಜಿಮ್ಗಳಲ್ಲಿ ಮಾದಕಗಳನ್ನು ಕೂಡ ಸಪ್ಲೈ ಮಾಡ್ತಾ ಇದ್ದಾರೆ ಅಂತಂದ್ರೆ ಇರಬಹುದು ಸರ್. ಯಾಕಂದ್ರೆ ನಾವು ಕಣ್ಣಾರೆ ಕಂಡಿಲ್ಲ, ಯಾಕಂದ್ರೆ ಅದು ಒಂದು ಅವ್ರು ಸೆಂಟ್ ಮಾಡ್ಕೊಂಡಿರ್ಬೋದು. ಯಾಕಂದ್ರೆ ಎಲ್ಲಾ ಜಿಮ್ಗಳು ಇದೇ ತರ ಇದಾವ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಕ್ ಆಗಲ್ಲ. ಕೆಲವೊಂದಿಷ್ಟು ಜಿಮ್ಗಳಲ್ಲಿ ಮೇ ಬಿ ಇದನ್ನ ಒಂದು ಕೈಂಡ್ ಆಫ್ ಬಿಸ್ನೆಸ್ ಟೈಪ್, ಅವ್ರದ್ದು ಸೈಡ್ ಬಿಸ್ನೆಸ್ ಆಗಿ ಮಾಡ್ತಿರ್ಬಹುದು ಏನೋ ಅನ್ನುವಂಥದ್ದು. ಎಸ್ ಅವಿನಾಶ್ ಅವರ, ಏನೊಂದು ಕಡೆ ನಾವು ಇದು ಮುಸ್ಲಿಂ ಜಿಮ್ಮು, ಇದು ಹಿಂದೂ ಯೋಗ, ಇದು ಹಿಂದೂ ಜಿಮ್ಮು ಅಂತ ಹಾಕೊಂಡು ನಾವೇನಾದ್ರೂ ಬಿಸ್ನೆಸ್ ಮಾಡೋದಾದ್ರೆ ವರ್ಕೌಟ್ ಆಗಬಹುದಾ? ಖಂಡಿತ ಇಲ್ಲ ಸರ್, ಖಂಡಿತ ಆ ಥರ ಆಗೋದೇ ಇಲ್ಲ. ಅದು ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತೆ ಹೊರತು ಇನ್ನೇನು ಆಗೋದಿಲ್ಲ. ನಾವು ಹಿಂದೂ ಜಿಮ್ ಅಥವಾ ಮುಸ್ಲಿಂ ಜಿಮ್ ಅಥವಾ ಹಿಂದೂ ಯೋಗ ಮುಸ್ಲಿಂ ಯೋಗ ಅಂತ ನಾವು ಅದನ್ನ ಬೆಳೆಸೋದು ತುಂಬಾ ತಪ್ಪಾಗುತ್ತೆ. ಯಾಕೆಂದರೆ ಯೋಗ ಅನ್ನೋದು ಅಥವಾ ಜಿಮ್ ಆಗೋದು ನಮ್ಮ ಒಂದು ಫಿಸಿಕಲ್ ಫಿಟ್ನೆಸ್ಗೋಸ್ಕರ ನಾವು ಮಾಡ್ಕೊಳ್ಳೋವಂಥದ್ದು. ಇದರಲ್ಲಿ ಒಂದು ಧರ್ಮಗಳ ಒಂದು ಕಾರ್ಯ ಏನೂ ಇಲ್ಲ. ಇದರಲ್ಲಿ ಒಂದು ಧರ್ಮಕ್ಕೆ ಇನ್ನೊಂದು ಧರ್ಮದ ಕೆಲಸನೇ ಇಲ್ಲ. ಸೊ ನಾನು ಮೊದಲೇ ಹೇಳಿದಾಗೆ ಸ್ವನಿಯಂತ್ರಣ ತುಂಬಾ ಅಗತ್ಯ. ನಮ್ಮ ಒಂದು ಸೆಲ್ಫ್ ಕಂಟ್ರೋಲ್ ಅನ್ನೋದು ಬೇಕಾಗತ್ತೆ ಇದರಲ್ಲಿ. ಈಗ ಒಂದು ಕಡೆ ಆಯಿತು ಅಂದರೆ ಎಲ್ಲ ಕಡೆ ಅದೇ ಥರ ಇರಲ್ವಲ್ಲ, ಎಲ್ಲ ಫೀಲ್ಡಲ್ಲೂ ಎಲ್ಲ ಥರ ಒಂದು ಇನ್ಸಿಡೆಂಟ್ ಆಗುತ್ತೆ. ಹಾಗಂತ ಎಲ್ಲ ಕಡೆ ಇದೇ ನಡೆಯುತ್ತೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಸೊ 1 ಕೋಟಿ 1.5 ಕೋಟಿ ಇನ್ವೆಸ್ಟ್ ಮಾಡಿರೋ ಒಂದು ಜಿಮ್ ಮಾಲೀಕ ಅವನು ಇದನ್ನೇ ಮಾಡ್ಕೊಂಡಿರೋದಿಲ್ವಲ್ಲ.